ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಡಲೆ ಬೀಜ ಯೂಸ್ ಮಾಡಿಕೊಂಡು ಚಿಕ್ಕಿನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಕಡಲೆ ಬೀಜನ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು 5ರಿಂದ 10 ನಿಮಿಷ ಕಡಲೆ ಬೀಜ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಸಿಪ್ಪೆನೆಲ್ಲ ರಿಮೂವ್ ಮಾಡಿಕೊಂಡು ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೊಬೇಕು. ನಾನಿಲ್ಲಿ SK ಆರ್ಗ್ಯಾನಿಕ್ ಅವರ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇವ್ರ ಹತ್ರ ಏಲಕ್ಕಿ ಫ್ಲೇವರ್ ಬೆಲ್ಲ, ಹರ್ಬಲ್ ಮಿಕ್ಸ್ ಬೆಲ್ಲ ಮತ್ತು ಯಾವುದೇ ರೀತಿ ಫ್ಲೇವರ್ ಇಲ್ಲದೆ ಇರೋ ಬೆಲ್ಲನೂ ಸಿಗುತ್ತೆ. ಅವ್ರ ಪೇಜ್ ಡೀಟೇಲ್ಸ್ನ ಪಿನ್ ಮಾಡಿರ್ತೀನಿ, ಯಾರಿಗಾದ್ರೂ ಬೇಕಾದರೆ ಚೆಕ್ ಮಾಡಿ. ಪಾಕ ಎತ್ಕೊಂಡಿದ್ದಾದಮೇಲೆ ಕಡಲೆ ಬೀಜ ಪುಡಿ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟರ್ ಪೇಪರ್ಗೆ ಮತ್ತು ಲಟ್ಟಣಿಗೆಗೂ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ಪಾಕನ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಬೇಕು. ಇದಾದಮೇಲೆ ಬಿಸಿ ಇದ್ದಂಗೆ ಅದನ್ನ ಮಾರ್ಕಿಂಗ್ ಮಾಡಿ ಇಟ್ಕೊಬೇಕು. ಒಂದು 10 ನಿಮಿಷ ತಣ್ಣಗಾದಮೇಲೆ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡ್ರೆ ಕಡಲೆ ಬೀಜದ ಚಕ್ಕಿ ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.